ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲೆನಾಡು ಸವಿರುಚಿ. ಇವತ್ತು ತುಂಬಾ ರುಚಿಕರವಾಗಿರುವಂತಹ ತೊಗರಿಬೇಳೆ ಹೋಳಿಗೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಪ್ಪಲ್ಲಿ 3 ಕಪ್ ಆಗುವಷ್ಟು ತೊಗರಿಬೇಳೆನ ಚೆನ್ನಾಗಿ ಒಂದು 4 ರಿಂದ 5 ಸರಿ ಚೆನ್ನಾಗಿ ತೊಳ್ಕೊಂಡು ಕುದಿತಿರುವಂತಹ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೀರಲ್ಲಿ ತೊಗರಿಬೇಳೆನ ಬೇಯಿಸ್ಕೊಂಡ್ರೆ ತೊಗರಿಬೇಳೆ ಹೋಳಿಗೆ ತುಂಬಾ ರುಚಿಕರವಾಗಿ ಬರುತ್ತೆ. ತೊಗರಿಬೇಳೆ ಚೆನ್ನಾಗಿ ಬೆಂದ ಮೇಲೆ ಈ ರೀತಿಯಾಗಿ ನೀರು ಬಸ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ. ನೋಡಿ, ಹೀಗೆ ಈ ರೀತಿಯಾಗಿ ನೀರನ್ನು ಬಸ್ದು ಇಟ್ಕೊಂಡು ಈಗ ಅದೇ ಬಾಂಡಿನ ಬಿಸಿಯಾಗೋದಕ್ಕೆ ಇಟ್ಟು ಬಸ್ದಿರುವಂತಹ ನೀರನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ತೊಗರಿಬೇಳೆನ ಬಾಂಡಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಈಗ ನಾನು 3 ಕಪ್ಪಿಗೆ ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನೋಡಿ, 2 ಕಪ್ ಬೆಲ್ಲ ಹಾಕಿದ್ರೆ ಸಾಕಾಗುತ್ತೆ. ಹಾಗೆ ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಇದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತೆಂಗಿನ ತುರಿ ಹಾಕೋದ್ರಿಂದ. ಹಸಿ ತೆಂಗಿನ ತುರಿ ಹಾಕಿದ್ಮೇಲೆ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ, ಕಾಯಿ, ಬೇಳೆ ಎಲ್ಲನೂ ಕೂಡ ಚೆನ್ನಾಗಿ ಬೆರೆಯೋ ಹಾಗೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒಂದ್ಸರಿ ಎಲ್ಲನೂ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ ಇದ್ದರೆ ಹಾಗೇನೂ ಕೂಡ ಹಾಕ್ಕೊಳ್ಬೋದು, ಇಲ್ಲ ಏಲಕ್ಕಿ ಪುಡಿ ಇದ್ದರೆ ಏಲಕ್ಕಿ ಪುಡಿನೂ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕಿ ಇದನ್ನ ಮತ್ತೆ ಚೆನ್ನಾಗಿ ತಿರುವಿ ಗಟ್ಟಿ ಮಾಡ್ಕೋತಾ ಇದ್ದೀನಿ. ಇದು ಪೂರ್ತಿಯಾಗಿ ಗಟ್ಟಿಯಾಗಬಾರ್ದು, ಸ್ವಲ್ಪ ನೀರಿನ ಅಂಶ ಇರಬೇಕಾಗತ್ತೆ. ಕಡಲೆಬೇಳೆ ಹೋಳಿಗೆ ಆಗಿದ್ರೆ ಪೂರ್ತಿ ಗಟ್ಟಿಯಾಗಬೇಕು, ಆದರೆ ಇದು ತೊಗರಿಬೇಳೆ ಹೋಳಿಗೆ ಆಗಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಇರಬೇಕಾಗತ್ತೆ. ಸ್ವಲ್ಪ ತಿಳುವಾಗಿನೇ ಇರಬೇಕು, ಆಗಲೇ ಹೂರಣ ಚೆನ್ನಾಗಾಗೋದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದನ್ನ ಗಟ್ಟಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಸುಮಾರು ಒಂದು 10 ರಿಂದ 15 ನಿಮಿಷ ಬೇಕಾಗುತ್ತೆ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನ ಗಟ್ಟಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಆಗಿರಬೇಕು. ಇದೀಗ ಗಟ್ಟಿಯಾಗಿದೆ, ಇಷ್ಟ ಆದರೆ ಸಾಕಾಗುತ್ತೆ. ಇದು ಈಗ ಪೂರ್ತಿಯಾಗಿ ತಣ್ಣಗಾಗಬೇಕು. ನೋಡಿ, ಇದೀಗ ತಣ್ಣಗಾಗಿದೆ ಆಲ್ಮೋಸ್ಟು. ಸ್ವಲ್ಪ ಇದು ನೀರಿನ ಅಂಶ ಇರಬೇಕಾದ್ರೆ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದೀಗ ಪೂರ್ತಿಯಾಗಿ ತಣ್ಣಗಾಗಿದೆ, ಹಾಗೆ ಗಟ್ಟಿ ಕೂಡ ಆಗಿದೆ. ನಾವು ಬಿಸಿ ಇರಬೇಕಾದ್ರೆ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಇದು ಜಾಸ್ತಿಯಾಗಿ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ನೀರಿನಂಶ ಇರಬೇಕಾದ್ರೆ ಗ್ಯಾಸ್ನ ಆಫ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಆಗ ಈ ರೀತಿಯಾಗಿ ಆಗುತ್ತೆ. ಇದನ್ನ ಈಗ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋತಾ ಇದ್ದೀನಿ. ಅದು ರುಬ್ಬಿಟ್ಕೊಂಡು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಈಗ 1 ಕಪ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆ ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಅರಿಶಿನ ಹಾಕಿ ಒಂದು ಸರಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಒಂದು ಸರಿ ಡ್ರೈ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೊಂಡ್ರೆ ತುಂಬಾ ಸಾಫ್ಟಾಗಿರುವಂತಹ ಗೋಧಿ ಹಿಟ್ಟಿನ ಕಣಕ ರೆಡಿ ಆಗುತ್ತೆ. ನೋಡಿ, ಇದಕ್ಕೆ ಈ ರೀತಿಯಾಗಿ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ಈ ಥರ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನಾದ್ಕೋಬೇಕು. ನಾವು ಹೋಳಿಗೆಗೆಲ್ಲ ನಾವು ನಾದ್ಕೊಳ್ಳೋದ್ರಲ್ಲೇ ಇರುತ್ತೆ. ಅಷ್ಟು ಚೆನ್ನಾಗಿ ನಾದ್ಕೊಂಡ್ರೆ ಹೋಳಿಗೆ ಸಾಫ್ಟಾಗಿ ಬರುತ್ತೆ, ಸೂಪರ್ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಒತ್ತಿ ಇದನ್ನ ಕಲಿಸ್ಕೋಬೇಕು. ಇದಕ್ಕೆ ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೆ ಚೆನ್ನಾಗಿ ಒಂದ್ಸರಿ ನಾದ್ಕೊತಾ ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಸುಮಾರು ಒಂದು 5 ನಿಮಿಷ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ಸಾಫ್ಟಾಗಿ ಕಣಕ ರೆಡಿ ಆಗುತ್ತೆ. ಮೇಲಿಂದ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಇದನ್ನ ಒಂದು ಅರ್ಧ ಗಂಟೆನಾದರೂ ನೆನೆಯೋದಕ್ಕೆ ಬಿಡಬೇಕು. ಟೈಮ್ ಇಲ್ಲ ಅನ್ನೋದಾದರೆ ಒಂದು 10 ನಿಮಿಷನಾದರೂ ನೆನೆಸ್ಕೋಬೇಕಾಗತ್ತೆ. ಇದು ನೆನೆದಿದೆ. ಈಗ ಈ ಥರ ನೆನೆಸ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನೆನೆಸ್ಕೊಳ್ಳೋದಕ್ಕೆ ಬಿಡ್ತಾ ಇದ್ದೀನಿ. ಹಾಗೆ ನೋಡಿ, ಈಗ ಒಂದು 10 ನಿಮಿಷ ಆಗಿದೆ. ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಹಿಟ್ಟು ಅಂತ, ತುಂಬಾ ಸಾಫ್ಟಾಗಿದೆ. ಇದನ್ನ ಈಗ ಈ ಥರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆನ ತಗೊಳ್ತಾ ಇದ್ದೀನಿ. ಹೋಳಿಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆನ ತಗೊಂಡು ಈ ರೀತಿಯಾಗಿ ಕೈಯಲ್ಲೇ ಸ್ವಲ್ಪ ತಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹೂರಣ ಕೂಡ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಆಗಿದೆ. ಇಷ್ಟ ಆಗಿರಬೇಕು. ಈ ಥರ ಆಗಿದ್ದರೆ ತೊಗರಿಬೇಳೆ ಈ ರೀತಿಯಾಗಿ ಆಗಿದ್ದರೆ ಚೆನ್ನಾಗಾಗತ್ತೆ. ನೋಡಿ, ಈಗ ಯಾವ ಸೈಜಲ್ಲಿ ಬೇಕೋ ಆ ಸೈಜು
ಹೂರಣನ ತಗೊಂಡು ಈ ರೀತಿಯಾಗಿ ಉಂಡೆ ಥರ ಮಾಡಿ ಇಟ್ಕೊತಾ ಇದ್ದೀನಿ. ನಮಗೆ ಒಂದು ಟೈಮಿಗೆ ಎಷ್ಟು ಹೋಳಿಗೆ ಬೇಕು ಅಷ್ಟು ಉಂಡೆನ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಪಟಪಟ ಅಂತ ನಾವು ಹೋಳಿಗೆನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ 9 ಹೋಳಿಗೆನ ಮಾಡ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಉಂಡೆನ ಮಾಡಿಟ್ಕೊಂಡಿದ್ದೀನಿ. ನಾವು ತೊಗೊಂಡಿರುವಂತಹ ಕಣಕಕ್ಕೆ ಒಳಗಡೆ ಈ ರೀತಿಯಾಗಿ ಹೂರಣನ ಹಾಕಿ ಚೆನ್ನಾಗಿ ಇದನ್ನ ಕ್ಲೋಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡು ಉಳಿದಿರುವಂತಹ ಹಿಟ್ಟನ್ನು ತೆಗಿಬೇಕು. ಈ ಥರ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಹಿಟ್ಟು ಅಂತ ಅನಿಸೋದಿಲ್ಲ. ಹಾಗಾಗಿ ಈ ಥರ ಮಾಡಿಕೊಂಡು ಚೆನ್ನಾಗಿ ಮತ್ತೆ ಕ್ಲೋಸ್ ಮಾಡಿಕೊಂಡು ಇದನ್ನ ತಟ್ಕೋಬೇಕು. ಕೈಯಲ್ಲೂ ಕೂಡ ತಟ್ಕೋಬೋದು, ಇಲ್ಲ ಲಟ್ಟಣಿಗೆಲ್ಲೂ ಕೂಡ ಲಟ್ಟಿಸ್ಕೋಬೋದು. ಎಷ್ಟು ಸಾಫ್ಟಾಗಿದೆ ಅಂದರೆ ಜಸ್ಟ್ ಇಟ್ಕೊಂಡ್ರೆ ಸಾಕು ತಾನಾಗೆ ಹೋಗುತ್ತೆ, ಅಷ್ಟೊಂದು ಸಾಫ್ಟಾಗಿ ಹೋಳಿಗೆ ಬರ್ತಾಯಿದೆ. ನೋಡಿ, ಈ ಥರ ಚೆನ್ನಾಗಿ ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿಯಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಈ ಥರ ಲಟ್ಟಿಸ್ಕೊಂಡು ಕಾದಿರುವಂತಹ ತವಾಕ್ಕೆ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಚ್ಕೊಂಡು ಲಟ್ಟಿಸ್ಕೊಂಡಿರುವಂತಹ ಹೋಳಿಗೆನ ತವಾದ ಮೇಲೆ ಹಾಕಿ ಎರಡೂ ಕಡೆನೂ ಬೇಯಿಸ್ಕೊಂಡ್ರೆ ರೆಡಿಯಾಗಿಬಿಡುತ್ತೆ ಹೋಳಿಗೆ. ಯಾರಿಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಇದನ್ನ ಮಾಡ್ಕೋಬೋದು, ಅಷ್ಟು ಸಿಂಪಲ್ ಆಗಿರುತ್ತೆ. ನೋಡಿ, ಎಣ್ಣೆನ ಹಚ್ಕೋತಾ ಇದ್ದೀನಿ. ಈ ಥರ ಹಚ್ಕೊಂಡ್ರೆ ಮತ್ತೆ ಹೋಳಿಗೆ ಮೇಲೆ ನಾವು ಎಣ್ಣೆ ಹಾಕೋದು ಅವಶ್ಯಕತೆ ಇರಲ್ಲ. ಈಗ ನೋಡಿ, ಈ ರೀತಿಯಾಗಿ ಬಾಳೆ ಎಲೆ ಸಮೇತ ನಾನು ತವಾದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ನೋಡಿ, ಈ ಥರ ಒಂದು ಸ್ಪೂನಲ್ಲಿ ತಕ್ಕೊಳ್ಬೋದು. ಫಸ್ಟು 1-2 ಹೋಳಿಗೆ ಈ ಥರ ಆಗುತ್ತೆ, ಆಮೇಲೆ ಬಾಳೆ ಎಲೆ ಸಾಫ್ಟ್ ಆದ ಹಾಗೆ ಹೋಳಿಗೆ ಚೆನ್ನಾಗಿ ತಾನೇ ಬಿಟ್ಕೊಳ್ಳುತ್ತೆ. ಈ ರೀತಿಯಾಗಿ ಬಿಡಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಾಡಿ ಹಾಕಿ ಇದನ್ನ ಈಗ ಎರಡೂ ಕಡೆನೂ ಬೇಯಿಸ್ಕೊತಾ ಇದ್ದೀನಿ. ಹೋಳಿಗೆನೆಲ್ಲ ಹೆಚ್ಚಿನದಾಗಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಸೀದೋಗಿಬಿಡುತ್ತೆ. ನೋಡಿ, ಇದೀಗ ರೆಡಿಯಾಗಿದೆ. ಎರಡೂ ಕಡೆನೂ ಸಾಫ್ಟಾಗಿ ಬೆಂದಿದೆ. ಒಂದು ಹೋಳಿಗೆ ಆಗುವಷ್ಟರಲ್ಲಿ ಇನ್ನೊಂದು ಹೋಳಿಗೆನೂ ಕೂಡ ರೆಡಿ ಮಾಡ್ಕೋಬೋದು. ಈಗ ತವಾಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಚ್ಚಿ ಇಟ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಹೋಳಿಗೆನೂ ಕೂಡ ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಲಟ್ಟಿಸ್ಕೋಬೇಕು. ಒಬ್ಬರೇ ಇದ್ರೂ ಕೂಡ ಮಾಡ್ಕೋಬೋದು. ತುಂಬಾ ಸಿಂಪಲಾಗಿ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಮಾಡಿಕೊಂಡು ಎಷ್ಟು ಕಾದಿರುವಂತಹ ತವಾದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಾಕಿ ನೋಡಿ, ಈಗ ಎಷ್ಟು ಬೇಗನೆ ಎಲೆ ಬಿಟ್ಕೊತಾ ಇದೆ ಅಂತ. ಸ್ವಲ್ಪ ಎಲೆ ಬಾಡಿದ್ರೆ ಸಾಕು, ಚೆನ್ನಾಗಿ ಬಿಟ್ಕೊಳುತ್ತೆ. ಈಗ ಇದನ್ನ ಎಣ್ಣೆನೇ ಹಾಕಿ ಬೇಯಿಸ್ಕೋಬೋದು ಅಥವಾ ಹಾಕ್ದೇನೂ ಕೂಡ ಬೇಯಿಸ್ಕೋಬೋದು. ಒಂದು ಸೈಡ್ ಎಣ್ಣೆ ಹಾಕಿದರೆ ಇನ್ನೊಂದು ಸೈಡ್ ಎಣ್ಣೆ ಹಾಕಬೇಕು ಅಂತೇನಿಲ್ಲ. ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ನೋಡಿ. ಈಗ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ತಿರುವ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಉಬ್ಬು ಬರುತ್ತೆ. ನೋಡಿ, ಗೋಧಿ ಹಿಟ್ಟಲ್ಲೂ ಕೂಡ ಎಷ್ಟು ಸಾಫ್ಟಾಗಿ ಉಬ್ಬಿ ಬರ್ತಾ ಇದೆ ಅಂತ. ತುಂಬಾ ಸಾಫ್ಟಾಗಿ ಬರುತ್ತೆ. ಬೇಳೆ ಹೋಳಿಗೆ ಅಂದರೆ ತುಂಬಾ ಇಷ್ಟ ಕೆಲವರಿಗೆ. ನೋಡಿ, ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಮಾಡಿ ಬೇಯಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ರುಚಿಕರವಾಗಿರುವಂತಹ ಹಾಗೆ ಸಿಂಪಲಾಗಿ ಮಾಡ್ಕೊಳ್ಳುವಂತಹ ತೊಗರಿಬೇಳೆ ಹೋಳಿಗೆ ರೆಡಿ ಆಯಿತು. ಬಿಸಿ ಬಿಸಿ ಇರುವಾಗಲೇ ತುಪ್ಪದ ಜೊತೆ ತಿನ್ನೋದಕ್ಕೆ ಸಖತ್ತಂದರೆ ಸಖತ್ತಾಗಿರುತ್ತೆ. ಮನೆಯಲ್ಲಿ ಸಿಂಪಲಾಗಿ ಈ ರೀತಿಯಾಗಿರುವಂತಹ ಹೋಳಿಗೆನ ಮಾಡಿಕೊಡಿ, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ನಾನೀಗ ಬಿಸಿ ಬಿಸಿ ಹೋಳಿಗೆ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀವಿ. ಹಾಗೆ ಇದನ್ನ ಕಾಯಿ ಹಾಲಿನ ಜೊತೆಗೂ ತಿನ್ಬೋದು, ಇಲ್ಲ ಎಕ್ಸ್ಟ್ರಾ ಹಾಲಿರುತ್ತಲ್ಲ ಹಸುವಿನ ಹಾಲು, ಅದರಲ್ಲೂ ಕೂಡ ತಿನ್ಬೋದು. ಸಖತ್ತಾಗಿರುತ್ತೆ. ಈ ರೀತಿಯಾಗಿ ಬಿಸಿ ಬಿಸಿ ಇರಬೇಕಾದ್ರೇ ತುಪ್ಪದ ಜೊತೆ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.